ಸ್ಟಾಕ್ ಮಾರ್ಕೆಟ್ ಪ್ರೈಸ್ ನಮೂನಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನ್ಗಳು ಅತಿ ಹೆಚ್ಚು ಮುಖ್ಯವಾದ ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದಿನ ವಿಡಿಯೋದಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ನ ಬಗ್ಗೆ ಹೇಳುವ ಪ್ರಯತ್ನ ಮಾಡಿದ್ದೀನಿ ಅಂತ ಒಂದೇ ಮಾತಿನಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈಯನ್ನು ಪ್ರೈಸಿನ ಜೊತೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ವೆನ್ ಡಿಮ್ಯಾಂಡ್ ರೈಸ್ ಸಪ್ಲೈ ಫಾಲ್ಸ್ ಪ್ರೈಸ್ ಮೂವ್ ಅಪ್. ಹಾಗಂದ್ರೆ ಬೇಡಿಕೆ ಏರಿದಾಗ ಪೂರೈಕೆ ಕಡಿಮೆ ಇದ್ರೆ ಬೆಲೆಯಲ್ಲಿ ಏರಿಕೆ ಕಾಣಲು ಪ್ರಾರಂಭವಾಗ್ತದೆ. ಹಾಗೂ ಡಿಮ್ಯಾಂಡ್ ಫಾಲ್ಸ್ ಸಪ್ಲೈ ರೈಸಸ್ ಪ್ರೈಸ್ ಗೋಯಿಂಗ್ ಟು ಡೌನ್. ಅಂದ್ರೆ ಪೂರೈಕೆ ಹೆಚ್ಚಿದ್ದು ಬೇಡಿಕೆ ಕಡಿಮೆ ಇದ್ದಲ್ಲಿ ಬೆಲೆ ಇಳಿಯಲು ಪ್ರಾರಂಭವಾಗ್ತದೆ. ಇದು ಬೇಸಿಕ್ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಆದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಶೇರಿನ ಅಥವಾ ಇಂಡೆಕ್ಸಿನ ಪ್ರೈಸಿನ ಡಿಮ್ಯಾಂಡ್ ಅಂಡ್ ಸಪ್ಲೈಯನ್ನ ನೋಡೋದಾದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಹಾಗಂದ್ರೆ ಒಂದು ಶೇರಿನ ಪ್ರೈಸ್ ಯಾವಾಗ ಅಪ್ ಮೂವ್ ಆಗುತ್ತೋ ಅದನ್ನ ಪ್ರೊಸೆಸ್ ಆಫ್ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡಿನ ಪ್ರಕ್ರಿಯೆ ಅಂತಲೋ, ಹಾಗೂ ಯಾವಾಗ ಒಂದು ಶೇರಿನ ಪ್ರೈಸ್ ಡೌನ್ ಮೂವ್ ಆಗುತ್ತೋ ಅದನ್ನ ಸಪ್ಲೈನ ಪ್ರಕ್ರಿಯೆ ಅಂತ ನೋಡ್ಬೋದು. ಮುಂದೆ ಕಾಣ್ತಾ ಇರುವ ಚಾರ್ಟ್ನಲ್ಲಿ ಲೋ ಮತ್ತೆ ಹೈ ಮಾರ್ಕ್ ಮಾಡಲಾಗಿದೆ. ಇದನ್ನ ಸ್ಟಾಕ್ ಮಾರ್ಕೆಟ್ ನ ಭಾಷೆಯಲ್ಲಿ ಹೇಳೋದಾದ್ರೆ ಸಪೋರ್ಟ್ ಏರಿಯಾ ಅಂದ್ರೆ ಬೆಂಬಲಿತ ಪ್ರದೇಶ ಹಾಗೂ ರೆಸಿಸ್ಟೆನ್ಸ್ ಏರಿಯಾ ಅಂದ್ರೆ ಪ್ರತಿರೋಧಕ ಪ್ರದೇಶ ಅಂತ ಹೇಳಲಾಗ್ತದೆ. ಈ ಸಪೋರ್ಟ್ ಏರಿಯಾ ಏನಿದೆಯಲ್ಲ ಇದನ್ನ ಡಿಮ್ಯಾಂಡ್ ಝೋನ್ ಅಂತಲೂ, ರೆಸಿಸ್ಟೆನ್ಸ್ ಏರಿಯಾವನ್ನ ಸಪ್ಲೈ ಝೋನ್ ಅಂತಲೂ ಕನ್ಸಿಡರ್ ಮಾಡಲಾಗ್ತದೆ. ಈ ಏರಿಯಾಗಳನ್ನ ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಈ ಹೈ ಮತ್ತೆ ಲೋ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಬೈಯರ್ಸ್ ಮತ್ತು ಸೆಲ್ಲರ್ಸ್ನ ನಡುವೆ ಒಂದು ಸಣ್ಣ ಹೋರಾಟ ನಡೆದಿರ್ತದೆ. ಆ ಹೋರಾಟದಲ್ಲಿ ಯಾರು ಅಧಿಪತ್ಯ ಸ್ಥಾಪಿಸ್ತಾನೋ ಆತನಿಗೆ ಆ ಏರಿಯಾವನ್ನು ಬಿಟ್ಟುಕೊಡಲಾಗ್ತದೆ. ಅಂದರೆ ಪ್ರೈಸ್ ಅಪ್ ಆಗುವ ಮುನ್ನ ತೆಗೆದುಕೊಂಡ ಲೋ ಪಾಯಿಂಟ್ ಆಫ್ ಟರ್ನ್ ಏನಿದೆಯಲ್ಲ, ಡಿಮ್ಯಾಂಡ್ ಝೋನ್ ಅಥವಾ ಸಪೋರ್ಟ್ ಏರಿಯಾ ಅಂತಲೂ, ಯಾವಾಗ ಪ್ರೈಸ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಂತ ಟರ್ನ್ ಆದಂಥ ನಿಯರೆಸ್ಟ್ ಹೈ ಇದೆಯಲ್ಲ, ಈ ಏರಿಯಾವನ್ನು ಸಪ್ಲೈ ಝೋನ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಅಂತಲೂ ಕರೆಯಲಾಗ್ತದೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಜಗತ್ತಿನಾದ್ಯಂತ ಒಂದು ತರ್ಕ ಅಂದರೆ ಚರ್ಚೆ ಇದೆ. ಏನಂತ ಹೇಳಿದ್ರೆ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ಗಳು ಹಾಗೂ ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನ್ಗಳು ಎರಡು ವಿಭಿನ್ನವಾಗಿ ಇರುತ್ತೆ ಅಂತ. ನನ್ನ ಓದಿನ ಮತ್ತು ಅನುಭವದ ಮೇಲೆ ಸರಳವಾಗಿ ಇದನ್ನ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ಎಲ್ಲ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ಗಳು ಡಿಮ್ಯಾಂಡ್ ಮತ್ತು ಸಪ್ಲೈ ಝೋನೇ ಆಗಿರುತ್ತೆ. ಆದರೆ ಈ ಬೇಡಿಕೆ ಮತ್ತೆ ಪೂರೈಕೆ ಏನಿದೆಯಲ್ಲ, ಇದಕ್ಕೆ ಹೆಚ್ಚು ಘನತೆ ಮತ್ತು ಬೆಲೆ ಬರೋದು ಚೇಂಜ್ ಆಫ್ ಟ್ರೆಂಡ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂತಹ ನಿಯರೆಸ್ಟ್ ಹೈ ಮತ್ತು ನಿಯರೆಸ್ಟ್ ಲೋ. ಹಾಗಂತ ಹೇಳಿದ್ರೆ ಡೌನ್ ಟ್ರೆಂಡ್ ನಲ್ಲಿ ಯಾವಾಗ ಚೇಂಜ್ ಆಫ್ ಟ್ರೆಂಡ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೋ ಆಗ ಸಿಗುವ ನಿಯರೆಸ್ಟ್ ಲೋ ಏನಿದೆಯಲ್ಲ ಇದನ್ನ ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ಅಂತಲೋ, ಹಾಗೂ ಡೌನ್ ಟ್ರೆಂಡ್ ನಲ್ಲಿ ಸಿಗುವ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಇದನ್ನ ಮೈನರ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಝೋನ್ ಅಂತಲೂ ಕನ್ಸಿಡರ್ ಮಾಡಬಹುದು. ಹಾಗೂ ಸೇಮ್ ಆಸ್ ಅಪ್ ಟ್ರೆಂಡ್ ನಲ್ಲಿ ಚೇಂಜ್ ಆಫ್ ಟ್ರೆಂಡ್ ಏನಿದೆಯಲ್ಲ ಇದರ ನಿಯರೆಸ್ಟ್ ಹೈಯನ್ನ ಸ್ಟ್ರಾಂಗ್ ಸಪ್ಲೈ ಝೋನ್ ಅಂತಲೂ ಕನ್ಸಿಡರ್ ಮಾಡಬಹುದು. ಕನ್ಸಾಲ್ಟೇಷನ್ ಫೇಸ್ನಲ್ಲಿ ಎರಡಕ್ಕಿಂತ ಹೆಚ್ಚು ಪ್ರೈಸ್ ಟಚಿಂಗ್ ಪಾಯಿಂಟ್ ಏನಿದೆಯಲ್ಲ ಇದನ್ನ ಡಿಮ್ಯಾಂಡ್ ಅಂಡ್ ಸಪ್ಲೈ ಝೋನ್ ಅಂತ ಕನ್ಸಿಡರ್ ಮಾಡಬಹುದು. ಮುಂದೆ ಕಾಣ್ತಾ ಇರುವ ಚಾರ್ಟ್ನಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಝೋನ್ಗಳನ್ನು ಮಾರ್ಕ್ ಮಾಡುವ ಪ್ರಯತ್ನ ಮಾಡಿದ್ದೀನಿ. ಹಾಗೂ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಮತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆಯಲ್ಲ, ಇದು ಬೇರೆ ಬೇರೆ ಟೈಮ್ ಫ್ರೇಮ್ ನಲ್ಲಿ, ಅಂದ್ರೆ 1 ನಿಮಿಷದಿಂದ ಹಿಡಿದು 1 ವರ್ಷದವರೆಗೆ ಯಾವುದಾದರೂ ಚಾರ್ಟ್ ನಲ್ಲಿ ಬೇರೆ ಬೇರೆ ರೀತಿಯ ಡಿಮ್ಯಾಂಡ್ ಅಂಡ್ ಸಪ್ಲೈಗಳು ಕಾಣಸಿಗ್ತದೆ. ಟ್ರೇಡ್ಗೆ ಉಪಯುಕ್ತವಾಗಬೇಕು ಅಂದ್ರೆ ಒಂದು ಲೋಯರ್ ಮತ್ತು ಹೈಯರ್ ಟೈಮ್ ಫ್ರೇಮ್ ನ ಕಾನ್ಫ್ಲುಯೆನ್ಸ್ ಏರಿಯಾ ಅಂದ್ರೆ ಸಂಗಮ ಪ್ರದೇಶದ ಡಿಮ್ಯಾಂಡ್ ಅಂಡ್ ಸಪ್ಲೈಗಳು ಎಫೆಕ್ಟಿವ್ ಆದಂತ ರಿಸಲ್ಟ್ ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ಬೇಸಿಕ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನು ಹೇಳಿದ್ದೀನಿ. ಆದರೆ ಇದಕ್ಕೆ ಪೂರಕವಾಗಿ ಅಡ್ವಾನ್ಸ್ ಲೆವೆಲ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಗತ್ಯವಿದೆ. ಅಂದರೆ ಡಿಫ್ರೆಂಟ್ ಚಾರ್ಟ್ ಪ್ಯಾಟರ್ನ್ಗಳಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈಗಳು ಡಿಫ್ರೆಂಟ್ ಏರಿಯಾಗಳಲ್ಲಿ ನೋಡಸಿಗ್ತದೆ. ಹಾಗೂ ಈಚ್ ಬ್ರೇಕ್ಔಟ್ ಆಫ್ ಟ್ರೆಂಡ್ ಏನಿದೆಯಲ್ಲ ಇದು ಬೇರೆ ಬೇರೆ ರೀತಿಯ ಡಿಮ್ಯಾಂಡ್ ಅಂಡ್ ಸಪ್ಲೈಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಮುಂದಿನ ದಿನಗಳಲ್ಲಿ ಈ ಅಡ್ವಾನ್ಸ್ ಲೆವೆಲ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈಯನ್ನು ಹೇಗೆ ನೋಡ್ಬೋದು ಅಂತ ಹೇಳುವ ಪ್ರಯತ್ನ ಪಡ್ತೀನಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.